ರಾಜಕೀಯ ಮಾಡಂಗಿದ್ರೆ ನಮ್ ಬೇಡವೇ ಬೇಡ. ಇದು ನಮ್ಮ ಪೊಸಿಷನ್ ಲೀಡ್ ಕೊಡೋದೇ ತಪ್ಪ, ಓಟ್ ಹಾಕ್ಸಿರೋದೇ ತಪ್ಪ. ಚಂದ್ರಶೇಖರ್ ಅವರು ಯಾವ ರೀತಿಯಿಂದ ದುಡಿದಿರೋದೇ ತಪ್ಪ. ಕಾಂಗ್ರೆಸ್ ಪಕ್ಷಕ್ಕೆ ಭೂಮಿ ಒಂದು ಪಕ್ಷ ರಾಜೀನಾಮೆ ಕೊಡ್ಬೇಕಷ್ಟೇ, ಬೇರೆ ಏನಿಲ್ಲ. ಬೈಕ್ ಜೊತೆ ನಿಮ್ಮೆಲ್ಲ ಕಾರ್ಯಕರ್ತರು ಪಕ್ಷ ಇದು 6 ಬಾರಿ ನೀವು ಗೆದ್ದಿರೋ ಮನುಷ್ಯ. ನೀವು ಆಗಲ್ಲ ಏನ್ ಅನ್ಯಾಯ ಮಾಡಿದ್ರೆ ಬೇರೆ ಪಕ್ಷ ನೀವು ಆಗಲ್ಲ. ನೀವು ಕಾಂಗ್ರೆಸ್ ಸೇರಿ ರಾಜೀನಾಮೆ ಕೊಟ್ಬಿಟ್ಟು ರಾಜಕೀಯ ಇಲ್ಲ. ನಮ್ಮ ಸಾಹೇಬರು ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕುತೂಹಲ ಕೊಟ್ಟಿಲ್ಲ. ಕೆಲಸ ನನ್ನ ಕಾರ್ಯಕರ್ತರು, ನನ್ನ ಜನ ನನಗೆ ರೂಪ ಕೊಟ್ಟರು. ಈಗ ಅವರ ಆಕ್ರೋಶ ಮತ್ತು ಅವರ ಜೀವನ ತೇಜಿಸಲು ಮುಂದಾಗ್ತಾರೆ ಅನ್ನೋದು ವಿಷಯ ಕೊಡದಿರುವಂಥದ್ದು ನೋಡಿದಾಗ ಇದು ಯಾವುದೇ ರೀತಿಯಲ್ಲೂ ನಾನು ಒಪ್ಪುವಂಥದ್ದಲ್ಲ. ನಾನು ನನ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತೇನೆ, ನಿಮ್ಮ ಮಾತು ಸದಾ ಕೇಳ್ಕೊಂಡು ಬಂದಿದ್ದೀನಿ. ಈಗಲೂ ಮುಕ್ತವಾದಂಥ ಅವಕಾಶ ಕೊಡ್ತೀನಿ, ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ. ಹಾಗಾಗಿ ಇದು ಅವ್ರಿಗೆ ನಾನು ಮೀರಿ ನಡೆಯುವಂಥದ್ದಲ್ಲ. ಅವರೇ ನನ್ನ ಶಕ್ತಿ, ಅವರೇ ನನ್ನ ಆಸ್ತಿ. ಅವರ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ಬೆಂಬಲಿಗರು ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಸಿದ್ಧ. ಆಮೇಲೆ ಮೋಸ ಆಗಿದೆ, ನಿರೀಕ್ಷೆ ಇರ್ತಾ ಇದೆ. ನಾನೇ ಹೇಳ್ತಲ್ವಾ, ನಾನು ನಂಬಿದ್ದಕ್ಕೆ ನಾನು ಮೋಸ ಹೋಗಿದ್ದೀನಿ. ಅದಾಮೇಲೆ ಮಾತಾಡ್ತೀನಿ. ನಾಯಕರದ್ದು ಏನಾದರೂ ಕುತಂತ್ರ ಇದೆ, ನಾನು ಆಮೇಲೆ ವಿಶ್ಲೇಷಣವಾಗಿ ಮಾತಾಡ್ತೀನಿ. ಈಗ ನನ್ನ ಕಾರ್ಯಕರ್ತರನ್ನ ನಿಭಾಯಿಸುವಂಥದ್ದು ನನ್ನ ಕರ್ತವ್ಯ ಮಾಡ್ತೇನೆ. ನಾನು ಅಲ್ಲಿ ಹೋಗ್ತಾ ಇದ್ದಪ್ಪ. ಈಗ ಬಿಟ್ಟರೆ ನನಗೆ ನಾನು ಹೋಗ್ಬೋದು. ದಯವಿಟ್ಟು ನಾನು ಕ್ಷಮಿಸಿ. ನಾನೀಗ ಸ್ವಲ್ಪ ನನ್ನ ಕಾರ್ಯಕರ್ತ ಏನಾಗಿದೆ ಹೋಗಿ ನೋಡೋಕ್ಕಾದ್ರೂ ಹೋಗ್ತೀನಿ. ಉಳಿದವರು ಕೂಡ ಏನಪ್ಪ ಎಲ್ಲರಿಗೂ ತಡಿತೀನಿ ಅಂಥದ್ದೇ ಯಾವುದು ನಡಿಬಾರ್ದು. ನಾನು ಕೈ ಮುಗಿ ಕೇಳ್ಕೊತೀನಿ.
ಅವರ ಜೊತೆ ನಾನಿದ್ದೀನಿ, ನನ್ನ ಜೊತೆ ಅವರಿದ್ದಾರೆ. ಅದೇ ನನ್ನ ಶಕ್ತಿ. ಅದನ್ನು ಕೈ ಮುಗಿ ಕೇಳ್ತೇನೆ. ಅವ್ರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ತೀನಿ. ಚರ್ಚೆ ಮಾಡಿ ನಿರ್ಧಾರ ಕೊಡೋದು.